ಬಿಡದಿಯ ಜನ ಇಂಥ ದಿನವನ್ನು ತಾವು ಕಣ್ಣಾರೆ ನೋಡಬೇಕಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರಿಗೆಲ್ಲ ಅದು ನಿಜಕ್ಕೂ ಶಾಕ್. ಇನ್ನು ಆ ಹೆಣ್ಣು ಮಗಳಿಗಂತೂ ಹೃದಯನೇ ಬಾಯಿಗೆ ಬಂದಂತಹ ದುಃಖ. ಅವರೆಲ್ಲರ ಪಾಲಿಗೆ ಆದರ್ಶನಂತಿದ್ದಂತಹ ತಾಯಿ ಅಲ್ಲೇ ಹೆಣವಾಗಿ ಮಲಗಿದ್ಲು. ಆಕೆಯ ಶವವನ್ನ ಮೇಲೆ ಎತ್ತುತ್ತಾ ಇದ್ದಂತಹ ಆ ದೃಶ್ಯವನ್ನ ನೋಡಿ ಹೆಣ್ಣು ಮಕ್ಕಳು ಅಕ್ಷರಶಃ ನಲುಗಿದ್ರು. ಅದಕ್ಕೆ ಕಾರಣ ಅಲ್ಲಿ ಸತ್ತು ಮಲಗಿದ್ದವಳಷ್ಟೇ ಅಲ್ಲ, ಅಲ್ಲೇ ಪಕ್ಕದಲ್ಲಿ ಕಲ್ಲಿನ ಥರ ಕೂತಿದಾಳಲ್ಲ, ಆ ಹುಡುಗಿ ಕೂಡ ಹೌದು. ಆಕೆಯನ್ನ ಮಗಳು ಅನ್ನೋದಕ್ಕಾಗತ್ತಾ? ಎದುರಿಗೆ ಹೆತ್ತವಳ ಹೆಣವನ್ನ ತೆಗಿತಾ ಇದ್ರೆ ಆಕೆ ಅದನ್ನ ನಿರ್ಭಾವುಕಳಾಗಿ ನೋಡ್ತಾ ಇದ್ಲು. ಅಷ್ಟಕ್ಕೂ ಮರ್ಡರ್ ಮಾಡಿ ಮಣ್ಣು ಮುಚ್ಚಿದವಳೆ ಅವಳಾಗಿರುವಾಗ ಇನ್ನೆಲ್ಲಿಯ ದುಃಖ ಹೇಳಿ? ಈ ಹಂತಕಿಯ ಹೆಸರು ರಾಣಿ. ಹದಿಹರೆಯ ಅನ್ನೋದು ಏನೆಲ್ಲ ಮಾಡಿಬಿಡುತ್ತೆ ನೋಡಿ. ಈ ಹುಡುಗಿಗೆ ಈಗಿನ್ನೂ 19ರ ಪ್ರಾಯ. ಆ ಹುಚ್ಚುಕೋಡಿ ಮನಸ್ಸು ಆಕೆಯನ್ನ ಕರೆದೊಯ್ದಿದ್ದು ಅದೆಂಥ ನರಕಕ್ಕೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಅದೆಷ್ಟೋ ಹೆಣ್ಣು ಮಕ್ಕಳು ಈ ಬದುಕು ನಮಗೆ ಬೇಡ ಅಂತ ಕಣ್ಣೀರು ಹಾಕ್ತಾರೆ. ಒತ್ತಾಯ ಪೂರ್ವಕವಾಗಿ ಆ ಕೆಲಸ ಮಾಡಬೇಕಾಗಿ ಬಂತು ಅಂತ ನೋವಿನ ಕಥೆಯನ್ನು ಹೇಳ್ತಾರೆ. ಇನ್ನು ಕೆಲವರು ಬೇರೆ ದಾರಿನೇ ಇಲ್ಲದಂತಹ ಸ್ಥಿತಿಯಲ್ಲಿ ಈ ದಂಧೆಗೆ ತಮ್ಮನ್ನ ತಾವು ಒಗ್ಗಿಸ್ಕೊಂಡು ಬಿಡ್ತಾರೆ. ಆದರೂ ಅನ್ಯಾಯವಾಗಿ ಅರಿವಿಲ್ಲದೆಯೇ ಆ ನರಕ ಕೂಪಕ್ಕೆ ಬಿದ್ದು ಒದ್ದಾಡ್ತಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಅವರೆಲ್ಲರಿಗಿಂತ ವಿಭಿನ್ನವಾದವಳು ಈ ರಾಣಿ. ಆಕೆ ಹುಚ್ಚು ವಂಚೆಗೆ ಬಿದ್ದವಳು. ನನಗೂ ಒಬ್ಬ ಹುಡುಗ ಬೇಕು ಅಂತ ಅನ್ನಿಸೋ ಈ ಟೀನೇಜಲ್ಲಿ ಇವಳಿಗೆ ಯಾಕೋ ಹುಡುಗರ ದಂಡೇ ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಆಕೆ ಅದ್ಯಾಕೆ ಹಾಗಾದ್ಲು ಅದರ ಬಗ್ಗೆ ಮುಂದೆ ನೋಡೋಣ. ಮೊದಲು ಇಲ್ಲಿ ಈ ರಾಣಿಯ ಕೈಲಿ ಕೊಲೆಯಾಗಿ ಹೋದಂಥ ಆಕೆಯ ತಾಯಿಯ ದುರಂತ ಕಥೆಯನ್ನ ಹೇಳ್ಬಿಡ್ತೀವಿ. ಆಕೆ ಹೆಸರು ಮಂಜುಳಾ ಅಂತ. ಈಕೆ ತುಂಬಾನೇ ಗಟ್ಟಿಗಿತ್ತೆ ಹೆಂಗಸು. ಅದೆಂಥ ಪರಿಸ್ಥಿತಿಯಲ್ಲೂ ಕುಗ್ಗದೆ ಒಬ್ಬಂಟಿಯಾಗಿ ಜೀವನ ನೂಕಿಯನ್ನ ಎಳೆದಂಥ ಹೆಣ್ಣು ಮಗಳು. ಆದರೆ ಮಕ್ಕಳಿಂದಾಗಿ ಸೋತು ಬಿಟ್ಲು ನೋಡಿ. ಅದರಲ್ಲೂ ಕಿರಿಯ ಮಗಳು ರಾಣಿ ಆಕೆಯನ್ನೇ ಬಲಿ ತಗೊಂಡ್ಬಿಟ್ಲು. ಮೋಸ್ಟ್ಲಿ ಇಂಥ ದಿನ ಕೂಡ ಬರುತ್ತೆ ಅಂತ ಸ್ವತಃ ಮಂಜುಳಾ ಕೂಡ ಎಣಿಸಿರ್ಲಿಲ್ಲ. ಮಕ್ಕಳ ಬದುಕನ್ನ ಹಸನಾಗಿಸ್ಬೇಕು ಅಂತ ಹೋಗಿ ಹೆಣವಾಗಿ ಬಿಟ್ಲು. ಅಂದಹಾಗೆ ಈ ಮಂಜುಳಾ ಮೂಲತಃ ಹಾಸನ ಜಿಲ್ಲೆಯ ಹಗಿಲೆ ಗ್ರಾಮದವಳು. ತಿಮ್ಮಯ್ಯ ಅನ್ನೋನ ಪತ್ನಿ. ಈ ತಿಮ್ಮಯ್ಯ ನೆಟ್ಗಿದ್ದಿದ್ರೆ ಇವತ್ತು ಈ ತಾಯಿ ಮಂಜುಳಾ ಪರಿಸ್ಥಿತಿ ಹೀಗಿರ್ತಾ ಇರಲಿಲ್ಲ. ಆದರೆ ಆಕೆ ಕಟ್ಕೊಂಡವನೇ ಕರೆಕ್ಟ್ ಆಗಿರಲಿಲ್ಲ. ಕುಡಿತಾ ಬಿಟ್ಟು ಬೇರೆ ಕಸುಬೆ ಗೊತ್ತಿಲ್ಲದ ಅವಿವೇಕಿ ಅವನು. ಆರಂಭದಲ್ಲೇ ಕುಡಿದು ಹೊಡೆಯೋ ಗಂಡನನ್ನ ಈ ಮಂಜುಳಾ ಅದೇಗೋ ಸಹಿಸಿಕೊಂಡ್ಲು. ಹಾಗೆ ಒಂದರ ನಂತರ ಒಂದರಂತೆ 5 ಮಕ್ಕಳನ್ನು ಹಡೆದ್ಲು ಆ ಮಹಾತಾಯಿ. ಮೊದಲೇ ಕುಡುಕ ಗಂಡ, ದುಡ್ದಿದ್ದೆಲ್ಲ ಸೇಂದಿ ಸರಾಯಿ ಅಂತ ಖರ್ಚು ಮಾಡುವನು. ಈ ಸ್ಥಿತಿಯಲ್ಲಿ ಮಂಜುಳಾ ಮಕ್ಕಳನ್ನ ಹೇಗೆ ಸಾಕ್ತಾಳೆ? ಅವಳೊಬ್ಳೆ ಆದರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಸುಮ್ಮನೆ ಇದ್ಬಿಡ್ತಾ ಇದ್ಲೇನೋ. ಆದರೆ 5 ಜನ ಮಕ್ಕಳನ್ನ ಸಾಕುವಂಥ ಜವಾಬ್ದಾರಿ ಅವಳ ಮೇಲಿತ್ತು. ಹಾಗಾಗಿ ಮೊದಲು ಅಲ್ಲಿ ಇಲ್ಲಿ ಮನೆಗೆಲಸ ಮಾಡಿ ಮಕ್ಕಳ ಹೊಟ್ಟೆ ಬಟ್ಟೆ ನೋಡಿಕೊಂಡ್ಲು. ಅದೇ ರೀತಿ ಅವಳು ಕಷ್ಟ ಬಿದ್ದೆ ದೊಡ್ಡ ಮಗಳು ಪವಿತ್ರಾಗೆ ಲಗ್ನವನ್ನು ಮಾಡಿದ್ಲು. ಆಕೆಯನ್ನ ಈ ಬಿಡದಿ ಸಮೀಪದ ಹೆಗ್ಗಡಗೆರೆ ಗ್ರಾಮಕ್ಕೆ ಕೊಟ್ಟಿತ್ತು. ಅಷ್ಟಾದ ಮೇಲೆ ಆ ತಾಯಿ ಈ ಹೆಗ್ಗಡಗೆರೆಯ ಹತ್ರನೇ ತನ್ನ ಕುಟುಂಬವನ್ನ ಶಿಫ್ಟ್ ಮಾಡಿದ್ಲು. ಹೈವೇಗೆ ತಾಕಿಕೊಂಡು ಒಂದು ಗೂಡಂಗಡಿಯನ್ನು ಇಟ್ಕೊಂಡ್ಲು. ಕ್ರಮೇಣ ಸಣ್ಣದೊಂದು ಹೋಟೆಲ್ ಅನ್ನು ಶುರು ಮಾಡಿದ್ಲು. ಅವಳ ಹೋಟೆಲ್ ಚೆನ್ನಾಗೇ ನಡೀತಾ ಇತ್ತು. ಆ ಕಮಾಯಿಯಲ್ಲೇ ಮಕ್ಕಳನ್ನ ನೋಡಿಕೊಂಡು ಸಂಸಾರವನ್ನ ನಿಭಾಯಿಸ್ತಾ ಇದ್ದಂಥ ಮಂಜುಳಾಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥ ಇಚ್ಛೆ ತುಂಬಾನೇ ಇತ್ತು. ಆದರೆ 5 ಮಕ್ಕಳಲ್ಲಿ ಒಬ್ಬ ಮಗಳು ಕೂಡ ಓದಿನಲ್ಲಿ ಆಸಕ್ತಿಯನ್ನ ತೋರಿಸ್ತಿಲ್ಲ. ಹಾಗಾಗಿ ಓದಲ್ಲ ಅಂದಮೇಲೆ ಬದುಕಿನ ಪ್ರಾಕ್ಟಿಕಲ್ ಪಾಠನಾದರೂ ಕಲೀಲಿ ಅಂತ ತನ್ನ ಹೋಟೆಲ್ ಕೆಲಸದಲ್ಲಿ ಅವರನ್ನು ಸೇರಿಸ್ಕೊಂಡ್ಲು. ಅಲ್ಲೇ ತಪ್ಪಾಯಿತು ಅಂತ ಅನ್ಸುತ್ತೆ. ಆ ಹೋಟೆಲ್ಗೆ ಹೆಚ್ಚಾಗಿ ಲಾರಿ ಡ್ರೈವರ್ಗಳು ಬರ್ತಾ ಇದ್ರು. ಯಾರು ಬಂದ್ರೆ ಏನಂತೆ, ಅವರೆಲ್ಲ ಮಂಜುಳಾಗೆ ಕಸ್ಟಮರ್ಗಳು. ಆದರೆ ಆಕೆಯ ಮಕ್ಕಳದ್ದು ಏರುಪ್ರಾಯ ನೋಡಿ. ಅವರು ಹೋಟೆಲ್ಗೆ ಬರುವಂಥ ಲಾರಿ ಡ್ರೈವ್ಗಳ ಪ್ರೇಮ ಪಾಶಕ್ಕೆ ಬಿದ್ದುಬಿಟ್ರು. ಒಬ್ಬಳಲ್ಲ ಇಬ್ಬರಲ್ಲ, ಅಷ್ಟಕ್ಕಷ್ಟು ಹುಡುಗಿಯರನ್ನು ಲಾರಿ ಡ್ರೈವರ್ಗಳೇ ಪಟಾಯಿಸಿಕೊಂಡ್ರು ಅನ್ನೋದು ಆಶ್ಚರ್ಯದ ವಿಷಯ. ಅವರ ಪೈಕಿ 2 ಹುಡುಗಿರು, ಪಲ್ಲವಿ ಮತ್ತು ಭವಾನಿ, ಅದ್ಯಾವ ಲಾರಿಯನ್ನ ಹತ್ತಿ ಹೋದ್ರೋ, ಅದೆಲ್ಲಿಗೆ ಹೋದ್ರೋ, ಅವರು ಬಾಳ್ವೆ ಮಾಡ್ತಾ ಇದ್ದಾರಾ ಅಥವಾ ಯಾವುದಾದ್ರೂ ಮಾಂಸದಡ್ಡೆಗೆ ಅವರನ್ನ ಮಾರಿಬಿಟ್ರಾ?
ಅವರು ಬದುಕಿದಾರ, ಸತ್ತಿದಾರ, ಅವರ ಕಥೆ ಏನಾಗಿದೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಹುಡುಗಿರಿಬ್ಬರಿಗೂ ಮನೆ ಬಿಡೋವಾಗ 18 ಆಗಿದ್ರಿಂದ ಪೊಲೀಸರು ತೀರಾ ತಲೆ ಕೆಡಿಸ್ಕೊಂಡು ಅವರನ್ನ ಹುಡುಕ್ಲಿಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಮಂಜುಳಾ 5 ಮಕ್ಕಳ ಪೈಕಿ 2 ತುಂಬಾ ವರ್ಷಗಳ ಹಿಂದೆಯೇ ಹೀಗೆ ಕಳ್ಕೊಂಡ್ಲು. ನಂತರ ಮತ್ತೊಬ್ಬ ಮಗಳು ಲಕ್ಷ್ಮಿಯನ್ನು ಈಗೊಂದು 2 ವರ್ಷಗಳ ಹಿಂದೆ ಕಳ್ಕೊಳ್ತಾಳೆ. ದುರಂತ ಅಂದ್ರೆ ಆಕೆ ಅದ್ಯಾರ್ದೋ ಜೊತೆಗೆ ಓಡ್ಹೋಗಿರಲ್ಲ. ಸ್ವತಃ ಈ ಮಂಜುಳಾ ಮತ್ತು ತಿಮ್ಮಯ್ಯ ದಂಪತಿನೇ ನೋಡಿ ಕನಕ್ಪುರ ಮೂಲದ ಹುಣಸನಹಳ್ಳಿಯ ಹುಡುಗ ಆನಂದ ಅನ್ನೋನೊಂದಿಗೆ ಲಗ್ನ ಮಾಡಿದ್ರು. ಆ ಆನಂದ ಕೂಡ ಲಾರಿ ಡ್ರೈವರೇ. ಆತನಿಗೆ ಲಕ್ಷ್ಮಿಯೊಂದಿಗಿನ ದಾಂಪತ್ಯದಲ್ಲಿ ರಾಜೇಶ್ವರಿ ಮತ್ತು ಅಮೂಲ್ಯ ಅಂತ 2 ಮುದ್ದಾದ ಮಕ್ಕಳು ಆಗ್ತಾರೆ. ಈ ಹೆಣ್ಣು ಮಕ್ಕಳ ಜೊತೆಗೆ ಖುಷಿಯಾಗಿದ್ದಂಥ ತಾಯಿ ಲಕ್ಷ್ಮಿಗೆ ಆಕೆಯ ಗಂಡ ಆನಂದ ವರದಕ್ಷಿಣೆ ಕಿರುಕುಳ ಕೊಟ್ಟು ಸೀಮೆ ಎಣ್ಣೆ ಹಚ್ಚಿ ಸಾಯಿಸಿಬಿಟ್ಟಿದ್ದ. ಅಷ್ಟಾಗ್ತಿದ್ದ ಹಾಗೇನೆ ಮಂಜುಳಾ ಮೊಮ್ಮಕ್ಕಳಿಬ್ಬರನ್ನ ತನ್ನ ಜೊತೆಗೆ ತಂದಿಟ್ಕೊಂಡು ಅಳಿಯ ಆನಂದನ ವಿರುದ್ಧ ಮರ್ಡರ್ ಕೇಸ್ ಹಾಕಿದ್ಲು. ಅವನು ಜೈಲಿಗೆ ಹೋಗಿದ್ದ. ಆತನ ಕೇಸು ಕೋರ್ಟಲ್ಲಿತ್ತು. ಜೊತೆಗೆ ಊರಿನ ಜಮೀನು ವ್ಯಾಜ್ಯವೊಂದನ್ನ ಈ ಮಂಜುಳಾ ನಡೆಸ್ತಾ ಇದ್ಲು. ಅದೆಲ್ಲದರ ಪರಿಣಾಮ ಇವತ್ತು ಆಕೆ ಮರ್ಡರ್ ಆದ್ಲು ಅಂತ ಆರಂಭದಲ್ಲಿ ಅಂದವಳು ಮಗಳು ಪವಿತ್ರ. ಸ್ವಲ್ಪ ಜಮೀನ್ ಕೇಸ್ಗಳು ಸರ್ ಏನು ಕಾರಣ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಜಮೀನು ಕೇಸ್ಗಳು ನಮ್ಮ ಅಮ್ಮನೇ ಓಡಾಡಿಸಿ ನಡೆಸ್ತಾ ಇದ್ಲು ಸರ್. ಒಂದು 10 ವರ್ಷದಿಂದ ನಮಗೆ ಜಮೀನು ಕೇಸಿಂದ ನಡೆಸ್ತಾ ಇದ್ಲು. ಆನಂದನ್ನು ಸಪೋರ್ಟ್ ಮಾಡಬೇಕಂದ್ರೆ ನಾನು 28ನೇ ತಾರೀಕು ಏಪ್ರಿಲ್ 25ರಿಂದ ಇದು ನಮ್ಮ ಮನೆಗೆ ಪೊಲೀಸ್ ಬಂದಿರ್ತಾರೆ ಸರ್. ಟಿ ನರಸೀಪುರದಿಂದ ಅವರು ಈ ರಾಣಿ ಲಕ್ಷ್ಮಿ ಕೇಸ್ಗೆ ಅವ್ರು ಬರಲೇಬೇಕು, ಮಂಜುಳಮ್ಮನವರು ತಿಮ್ಮಯ್ಯನವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಬರಬೇಕು ಅಂತ ಹೇಳಿದ್ರು ಸರ್. ಅದರಿಂದ ನಾನು ಹುಡುಗಿಸ್ದೆ ಅವ್ರನ್ನ, ಅಲ್ಲಿ ಹೋಗ್ಬಿಟ್ಟು ಬರೋಣ ಹೇಳೋಣ ಅವ್ರಿಗೊಂದು ಮಾತು, ಈ ಕೇಸ್ಗೆ ಹೋಗ್ಬೇಕು ಅವರು ಅಂತ ಹೇಳಿದೆ ಸರ್. ಅದಕ್ಕೆ ಹೋದೆ ನಾನು. ಈ ಕೇಸ್ಗೆ ಹೋಗಲೇಬೇಕು, ಈ ದೊಡ್ಡ ಕೇಸ್ ಥರ ಹೋಗಬೇಕು ಅಂದಾಗ ಇವರು ಅಷ್ಟೊತ್ತಿಗೆ ಈ ಥರ ಮಾಡ್ಬಿಟ್ಟಾರೆ ಸರ್. ಅವನು ಆನಂದನು ಸರ್ ಆಚೆ ಅವನಿಂದ ನಮಗೆ ಯಾವತ್ತಿದ್ರೂ ತೊಂದರೆನೇ ಸರ್. ಅವ್ರ ಮಕ್ಕಳು ನಾವು ಮಡಿಕೊಂಡಿದ್ರಿಂದ ಅವ್ನು ನಮ್ಗೆ ತೊಂದರೆನೇ. ಇಷ್ಟು ದಿನ ನಮ್ಮಮ್ಮ ಅವ್ರ ಮಕ್ಕಳು ಇಟ್ಕೊಂಡಿರೋದಕ್ಕೆ ಅವನು ಕೊಲೆ ಮಾಡಿಸಿರೋದು ಸರ್. ನಂತರ ಏನೇನಾಯ್ತು ಅಂತ ಆಕೆ ವಿವರಿಸ್ತಾ ಹೋದಾಗ ಹೊರಬಂದಿದ್ದು ರಾಣಿಯ ಹೆಸರು. ಅಲ್ಲಿ ಅಮ್ಮನ ಜೊತೆಗೆ ಇರ್ತಾ ಇದ್ದವಳೆ ರಾಣಿ. ಈ ರಾಣಿಯದ್ದು ಇನ್ನೊಂದು ಕಥೆ. ಆಕೆ ಹೈಸ್ಕೂಲ್ಗೆ ಹೋಗೋವಾಗ್ಲೇನೆ ಒಬ್ಬ ಲಾರಿ ಡ್ರೈವರ್ ಅನ್ನ ಇಷ್ಟಪಟ್ಟು ಅವನ ಜೊತೆಗೆ ಓಡ್ ಹೋಗ್ಬಿಟ್ಟಿದ್ಲು. ಮಂಜುಳಾಳದ್ದು ಉಳಿದಿಬ್ಬರ ಮಕ್ಕಳ ಕಥೆನೇ ಆಗಿರ್ತಾ ಇತ್ತೇನೋ. ಆಕೆ ಮೈನರ್ ಆಗಿರದೇ ಇದ್ದಿದ್ರೆ ಇನ್ನೂ 18 ಆಗದ ಆ ಹುಡುಗಿಯನ್ನ ಪೊಲೀಸರು ಹಿಡ್ಕೊಂಡು ಬಂದಿದ್ರು. ನಂತರ ಅವಳು ಅಮ್ಮನ ಜೊತೆ ಇರಲ್ಲ ಅಂದಿದ್ದಕ್ಕೆ ರಿಮ್ಯಾಂಡ್ ಹೋಮ್ನಲ್ಲಿ ಸುಮಾರು 1.5 ವರ್ಷ ಇಡಲಾಗಿತ್ತು. ನಂತರ ಆ ಹುಡುಗಿ ಮನೆಗೆ ವಾಪಸ್ ಬರ್ತೀನಿ, ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ ಅಂತ ತಾಯಿಗೆ ಪ್ರಮಾಣ ಮಾಡಿ ಅಲ್ಲಿಂದ ವಾಪಸ್ ಬಂದಿದ್ಲು. ನನ್ನ ತಂಗಿ ಸರಿ ಇಲ್ಲ ಸರ್. ನನ್ನ ತಂಗಿ ಕ್ಯಾರೆಕ್ಟರ್ ಸರಿ ಇಲ್ಲ. 16 ವರ್ಷಕ್ಕೆ ಮದುವೆ ಆಗಿದ್ಲು ಸರ್. ಆದ್ದರಿಂದ ಅವಳನ್ನ ರಿಮೈಂಡ್ ರೂಮಲ್ಲಿ ಇಡಿಸಿದ್ಲು ಸರ್. ಅವಾಗ ಅವಳು ಬುದ್ಧಿ ಕಲಿತಾಳೇನೋ, ಒಳ್ಳೆ ಒಂದು ಜೀವನ ಅವಳು ಚೆನ್ನಾಗಲಿ ಅಂತ ಅವಳನ್ನ ರಿಮೈಂಡ್ ರೂಮಲ್ಲಿ ಇಡಿಸಿ ಆಮೇಲೆ ಬೇಕು ಅಂತ ಕರ್ಕೊಬಂದ್ಲು. ಇವಳು ಅಷ್ಟೇ ಸರ್ ನಾಡ್ಕಾಡಲು, ನನಗೆ ಅವ್ನು ಬೇಡ, ನಾನು ಬಂದ್ಬಿಡ್ತೀನಿ, ಕರ್ಕೊಂಡೋಗ್ರಿ ಅಂತ ಇವಳು ನಾಡ್ಕಾಡಲು ಸರ್. ಅಷ್ಟಾದ ಮೇಲೂ ರಾಣಿಯ ಆಟ ಕಡಿಮೆ ಆಗಿರಲಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಆ ಹುಡುಗಿ ಅಷ್ಟೊತ್ತಿಗೆಲ್ಲ ಮತ್ತಷ್ಟು ದಾರಿ ತಪ್ಪಿಬಿಟ್ಟಿದ್ಲು. ಮೊದಲು ಒಬ್ಬನ ಜೊತೆಗೆ ಹೋದವಳು ಕ್ರಮೇಣ ಯಾರಾದರೂ ಸರಿ ಬರ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ಲಂತೆ. ಅಕ್ಷರಶಃ ದಂಧೆಗೆ ಇಳಿದು ಬಿಟ್ಟಿದ್ಲು ಅಂತಾರೆ. ಆದರೆ ಮಂಜುಳಾ ಅಂಥವಳಲ್ಲ. ಅದನ್ನೆಲ್ಲ ಸಹಿಸಿಕೊಳ್ಳುವಂಥ ಹೆಂಗಸು ಅವಳಾಗಿರಲಿಲ್ಲ. ಆ ಅಮ್ಮನ ಕ್ಯಾರೆಕ್ಟ್ರು ಗುಡ್ ಕ್ಯಾರೆಕ್ಟ್ರು, ಆದರೂ ಸ್ವಲ್ಪ ಕೋಪಿಷ್ಟೇ ಆದ್ರೂ ಭಾಳ ಒಳ್ಳೆತನ ಇತ್ತು ಆ ಅಮ್ಮ. ಮತ್ತೆ ಇಲ್ಲಿ ಯಾವುದೇ ರೀತಿ ಘಟನೆ ಆಗೋಕ್ಕೂ ಆ ಅಮ್ಮ ಇಲ್ಲಿ ಅವಕಾಶ ಕೊಡ್ತಿರಲಿಲ್ಲ. ಯಾವ ಪ್ರಜ್ಞಾವಂತ ತಾಯಿಯೂ ತಮ್ಮ ಮಕ್ಕಳನ್ನ ಆ ನರಕಕ್ಕೆ ತಳ್ಳಲ್ಲ. ಅದರಲ್ಲೂ ಮಂಜುಳಾ ಸ್ವಾಭಿಮಾನಿ ಹೆಂಗಸು. ನಿಯತ್ತಿನಿಂದ ಬೆವರು ಸುರಿಸಿ ದುಡಿದು ಬದುಕಿ ತೋರಿಸಿದವಳು. ತಮ್ಮ ಮಕ್ಕಳು ದಾರಿ ತಪ್ತಾರೆ ಅಂದ್ರೆ ಸುಮ್ಮನಿರ್ತಾಳ? ಅದರಲ್ಲೂ 2 ಮಕ್ಕಳನ್ನ ಆಗ್ಲೇ ಕಳ್ಕೊಂಡಿರೋದಕ್ಕೆ ಅವಳು ಈ ರಾಣಿ ಮೇಲೆ ಇನ್ನಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ಲು. ಆದ್ರೂ ಆಕೆ ತಾಯಿಯ ಕಣ್ಣನ್ನ ತಪ್ಪಿಸಿ ತನ್ನ ಹುಚ್ಚು ವಾಂಛೆಯನ್ನ ಈಡೇರಿಸ್ಕೊಳ್ತಾ ಇದ್ಲು ಅಂತಾರೆ ಊರ ಜನ. ಅದು ಆ ತಾಯಿಯ ಗಮನಕ್ಕೆ ಬಂದು ತರಾಟೆಗೆ ತಗೊಂಡಿದ್ದೇ ಅವಳ ಸಾವಿಗೆ ಕಾರಣವಾಗೋಯ್ತು. ಅವಳಿಗೆ ಹುಡುಗರು ಹುಚ್ಚು ಸರ್. ಅದರಿಂದನೇ ಅವಳೆಲ್ಲ ಮಾಡೋಕ್ಕೆ ಕಾರಣ ಆಗಿರೋದು. ನಮ್ಮ ಅಕ್ಕ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಅವಳಿದ್ರೆ ತಾನೇ ನನಗೆ ಅವಕಾಶ ಆಗಲ್ಲ ಅಂತ ಒಡ್ಸಾಯಿಸಿದಾಳೆ ಸರ್ ಮನೆ ಒಳಗಡೆ. ಚಿಕ್ಕ ಮಕ್ಕಳ ಬಗ್ಗೆ ಎಲ್ಲರಿಗೂ ಅಸಮಾಧಾನ ತುಂಬ ಆಯಿತು. ಯಾರೋ ಇಲ್ಲಿ ಕ್ರೆಸರ್ನೆಲ್ಲ ಅಂತ ಹುಡುಗರುಗಳೆಲ್ಲ ಬಂದೋಯ್ತಿರೋ ಒಂದು ಸತ್ಯ ಈಗ ಹೊರಬಂದಿದೆ. ಆಯ್ತಂತ ಹೊಡೆದೇ ನಿಜ ಅಂತ ಖಚಿತವಾಗಿದೆ. ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟೇ ಆ ಉದ್ದೇಶನ ಅಮ್ಮ ತಡೆಯಕ್ಕೆ ಹೋದಾಗ ಈ ಘಟನೆ ನಡೆದಿದೆ. ಈ ಘಟನೆ ಅದ್ಯಾವ ಸಂದರ್ಭದಲ್ಲಿ ನಡೀತು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಆ ಹುಡುಗಿನೇ ಮಚ್ಚೆತ್ತಿ ಹೊಡೆದಿರೋದನ್ನ ಒಪ್ಕೊಂಡಿದ್ದಾಳೆ. ಈಗ ಆ ಮಚ್ಚು ಎಲ್ಲಿದೆ ಅನ್ನೋದನ್ನ ಕೂಡ ತೋರಿಸಿದ್ದಾಳೆ. ಅಂದಹಾಗೆ ಆಕೆ ತಾಯಿಯನ್ನ ಹೊಡೆಯುವಾಗ ಆಕೆಯ ತಂದೆ ತಿಮ್ಮಯ್ಯ ಅಲ್ಲೇ ಇದ್ನಂತೆ. ಅವನವಳಿಗೆ ಈ ವಿಷಯ ಮುಚ್ಚಿಡೋದಕ್ಕೆ ಸಹಾಯ ಮಾಡಿದ್ದ ಅಂತಾರೆ.
ಅದಕ್ಕೆ ಕಾರಣವಾಗಿದ್ದು ಕಾಸು. ಮಗಳು ರಾಣಿ ಕೊಡ್ತಾ ಇದ್ದಂತಹ ಹಣ. ಅವನಿಗೆ ಕುಡಿಯೋದಕ್ಕೆ ಕಾಸು ಕೊಟ್ಟು ಆಕೆ ಅವನ ಬಾಯನ್ನು ಮುಚ್ಚಿಸ್ತಾ ಇದ್ಲಂತೆ. ಅಷ್ಟಕ್ಕೂ ಅವನು ರಾಣಿಯ ಹತ್ರ ಹಣ ತಗೊಂಡು ಆಕೆಯ ಅನೈತಿಕ ಚಟುವಟಿಕೆಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದ ಅಂತಾರೆ. ಆದ್ರೆ ಅದು ಬಿಟ್ಟು ಅವನು ಮಂಜುಳಾಳನ್ನ ಸ್ವತಃ ಮರ್ಡರ್ ಮಾಡಿರುವಂತಹ ಚಾನ್ಸ್ ಇಲ್ಲ ಅಂತಾರೆ ಸಂಬಂಧಿಗಳು. ತಂದೆ ಸಪೋರ್ಟ್ ಮಾಡಿರೋಕ್ಕಾಗಿರಲ್ಲ, ಯಾಕೆ ಅಂದರೆ ಅವ್ಳು 30 ವರ್ಷದಿಂದ ಮಾಡಬೇಕು ಅಂದರೆ ಯಾವತ್ತೋ ಮಾಡಿರೋನು, ಅವನು ಮುಚ್ಚಾಕಿದ್ದು ತಪ್ಪು. ಮತ್ತು ಇವಳಿಗೆ ಯಾರೋ ಲವರ್ ಅಂತೆ ಸರ್, ನಮ್ಗೆ ಅದೆಲ್ಲ ಏನೂ ಗೊತ್ತೇ ಇಲ್ಲ ಸರ್ ನಮಗೆ. ಈಗ ಇವರೆಲ್ಲ ಪೊಲೀಸ್ನವ್ರು ಹೇಳಿದ ಮೇಲೆ ಅವ್ರು ಹಿಡ್ಕೊ ಬಂದಮೇಲೆ ಸರ್ ನಮ್ಗೆ ಗೊತ್ತಾಗಿರೋದು. ಆದರೆ ಸತ್ತು ಹೆಂಡ್ತಿನ ಸಾಯಿಸಿ ಜೈಲಲ್ಲಿ ಇದ್ನಲ್ಲ 2-3ನೇ ಮಗಳ ಗಂಡ, ಅವ್ನು ಸಪೋರ್ಟ್ ಆಗಿದ್ದಾನೆ ಅಂತ ಈಗ ಸುದ್ದಿ ಆಗಿರೋ ಸರ್. ನಮ್ಗೆ ಅದೆಲ್ಲ ಏನು ಗೊತ್ತೇ ಇಲ್ಲ ಸರ್. ಆನಂದ ಅನ್ನೋ ಒಂದೇ ಇದು ಕೈವಾಡ. ಈ ಆನಂದನ ಮೇಲೆ ಮಂಜುಳಾ ಮಗಳ ಹತ್ಯೆಯ ಕೇಸನ್ನು ಹಾಕಿದ್ಲಲ್ಲ, ಆ ಸಿಟ್ಟು ಅವನಿಗಿತ್ತು. ಅವನು ಅತ್ತೆಯ ಮೇಲೆ ಕಿಡಿ ಕಾರ್ತಾನೆ ಇದ್ದ. ಅವನೇ ಈ ರಾಣಿಯನ್ನ ತಾಯಿಯ ವಿರುದ್ಧ ಸಂಪೂರ್ಣ ಎತ್ಕಟ್ಟಿದ್ದು ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಅವನು ಹತ್ಯೆಗೆ ಸಪೋರ್ಟ್ ಅಂತೂ ಮಾಡಿದ್ದ. ಕೊನೆಗೆ ಯಾರಿಗೂ ಗೊತ್ತಾಗದ ಹಾಗೆ ಮಂಜುಳಾಳ ಹೆಣವನ್ನ ಹೂತಿದ್ದು ಕೂಡ ಅವನ ಸಹಾಯದಿಂದಲೇ. ಅಷ್ಟೇ ಅಲ್ಲ, ಕೊನೆಗೆ ಈ ರಾಣಿ ಮತ್ತು ಆಕೆಯ ತಂದೆ ಹಾಗೂ ಆ ಇಬ್ಬರು ಮಕ್ಕಳನ್ನು ಅವನು ತನ್ನ ಮನೆಯಲ್ಲೇ ಇಟ್ಕೊಂಡಿದ್ದ. ಇಷ್ಟೆಲ್ಲ ಆದರೂ ಮಂಜುಳಾಳ ಸಂಬಂಧಿಕರಿಗಾಗ್ಲಿ ಮಗಳು ಪವಿತ್ರಗಾಗ್ಲಿ ಗೊತ್ತಾಗ್ಲಿಲ್ಲ. ಆಕೆಯನ್ನ ಈ ಹುಡುಗಿ ರಾಣಿ ಅದ್ಹೇಗೆ ಯಾಮಾರಿಸಿದ್ಲು ಅನ್ನೋದನ್ನ ನೋಡಿಬಿಟ್ರೆ ನಿಮಗೂ ಆಘಾತವಾಗುತ್ತೆ.